ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂಡ್ ಇವತ್ತು ಯಾವ ವಿಷಯದ ಬಗ್ಗೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ರೋಸ್ ವಾಟರ್ನ ನಾವು ಯಾವ ರೀತಿ ಯೂಸ್ ಮಾಡಿದ್ರೆ ಯಾವೆಲ್ಲ ಪ್ರಯೋಜನಗಳಾಗುತ್ತೆ ಅಂಡ್ ಯಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಡುತ್ತೆ ಅಂಡ್ ನಮ್ಮ ಡೈಲಿ ರೂಟೀನಲ್ಲಿ ನಾವು ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಂಡು ಹೋಗಬಹುದು ಆ ತರ ಒಂದು ಕಂಟೆಂಟ್ ಬಗ್ಗೆ ಇವತ್ತು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು. ರೋಸ್ ವಾಟರ್ ತುಂಬಾನೇ ಹೆಲ್ಪ್ಫುಲ್ ನಮ್ಗೆ, ಎಸ್ಪೆಷಲಿ ಫಾರ್ ಹುಡ್ಗಿರು ಏನೇ ಹೇಳ್ತೀವಿ ಆಲ್ಮೋಸ್ಟ್ ಯಾವಾಗ್ಲೂ ಮೇಕಪ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಸ್ಕಿನ್ ಕೇರ್ ಆ ತರದನ್ನ ಎಲ್ಲಾನು ಟ್ರೈ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೆ ಮೈನ್ ಆಗಿ ನಾವು ಯಾವ ರೀತಿ ರೋಸ್ ವಾಟರ್ನ ಯೂಸ್ ಮಾಡ್ಕೊಂಡು ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬಹುದು ಅಂತ ಇವತ್ತಿನ ವ್ಲಾಗ್ ಅಲ್ಲಿ ತಿಳಿಸ್ಕೊಳ್ಳೋಣ ಅಂತ ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಸ್ಕಿಪ್ ಮಾಡಲ್ಲ ಅಂತ ನಿಮ್ ಜೊತೆ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ನೇದಾಗಿ ರೋಸ್ ವಾಟರ್ ಏನ್ ಹೇಳ್ತೀವಿ ನಾವು ಗುಲಾಬಿ ಆ ನೀರು ಅಂತ. ಸೊ ಅದು ತುಂಬಾನೇ ಹೆಲ್ಪ್ಫುಲ್ ನಮ್ಗೆ, ಎಸ್ಪೆಷಲಿ ಫಾರ್ ಹುಡುಗಿರ್ಗೆ. ಯಾಕೆ ಅಂತಂದ್ರೆ ನಾವು ಆಲ್ಮೋಸ್ಟ್ ಡೈಲಿ ರೂಟೀನ್ ಅಲ್ಲಿ ಎಲ್ಲಾ ರೀತಿ ಕಾಸ್ಮೆಟಿಕ್ಸ್ ನೆಲ್ಲಾನು ಯೂಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲಾ ಕಾಸ್ಮೆಟಿಕ್ಸ್ ಗಳಲ್ಲೂ ರೋಸ್ ವಾಟರ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಅದು ನಮ್ಮ ಒಂದು ಫೇಸ್ ಸ್ಕಿನ್ ಏನು ಹೇಳ್ತೀವಿ ಅದಕ್ಕೆ ತುಂಬಾ ಚಮತ್ಕಾರಗಳನ್ನೇ ಮಾಡ್ಕೊಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾವು ಡೈಲಿ ರೂಟೀನ್ ಅಲ್ಲಿ ಎಲ್ಲಾನು ಸಹ ಕಾಸ್ಮೆಟಿಕ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಅಥವಾ ಮೇಕಪ್ ನೆಲ್ಲ ಹಾಕೊಳ್ತಾ ಇರ್ತೀವಿ ಅಂಡ್ ತುಂಬಾನೇ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ನಮ್ದು ಫೇಸ್ ಅಲ್ಲಿ. ಸೊ ಅದಕ್ಕೆ ನಾವು ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಂಡು ರೋಸ್ ವಾಟರ್ನ ಬಳಸ್ಕೊಳ್ಬಹುದು ಅಂತ ಇವತ್ತು ತಿಳಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಮೊದಲನೇದಾಗಿ ರೋಸ್ ವಾಟರ್ ಅಲ್ಲಿ ಮೇನ್ ಆಗಿ ವಿಟಮಿನ್ A, B3, C ಅಂಡ್ ತುಂಬಾನೇ ಬೆನಿಫಿಟ್ ಆಗುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಎಲ್ಲಾನು ಇರುತ್ತೆ. ಸೊ ಅದು ನಮ್ಮ ಸ್ಕಿನ್ಗೆ ನಾವು ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ತುಂಬಾನೇ ಒಂದು ಬೆನಿಫಿಟ್ಸ್ ಗಳನ್ನ ಕೊಡುತ್ತೆ ಹಲವಾರು ರೀತಿಗಳಲ್ಲಿ. ನಾವು ಡೈಲಿ ರೂಟೀನ್ ಅಲ್ಲಿ ನಮ್ಮ ಡೇ ಟೈಮ್ ಅಲ್ಲಿ ಹೊರಗಡೆ ಹೋಗೋಕ್ಕಿಂತ ಮುಂಚೆ ರೋಸ್ ವಾಟರ್ನೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗೋದ್ರಿಂದ ಸನ್ ಬರ್ನ್ ಏನ್ ಹೇಳ್ತೀವಿ ಮೀನ್ಸ್ UV ರೇಡಿಯೇಷನ್ಸ್ ಗಳಿಂದ ನಮ್ಮ ಸ್ಕಿನ್ ಮೇಲೆ ಆಗುವಂತಹ ಹಾರ್ಮ್ಫುಲ್ ಎಫೆಕ್ಟ್ ನೆಲ್ಲ ಅದು ತಡೆಗಟ್ಟುತ್ತೆ ಅಂಡ್ ನಮ್ಮ ಪೋರ್ಸ್ ಗಳೇನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಟೈಟ್ ಮಾಡುತ್ತೆ ಅಂಡ್ ನಮ್ಮ ಸ್ಕಿನ್ ಟೆಕ್ಸ್ಚರ್ ನ ತುಂಬಾ ಚೆನ್ನಾಗಿ ಮಾಡ್ಕೊಡುತ್ತೆ. ಅಂಡ್ ರೋಸ್ ವಾಟರ್ ಅಂತ ಹೇಳಿದಾಗ ನಾವು ಅದನ್ನ ಮನೇಲೂ ಸಹ ಯೂಸ್ ಮಾಡ್ಬೋದು ಅಂಡ್ ಮಾರ್ಕೆಟ್ ಗಳಲ್ಲಿ ತುಂಬಾ ಬ್ರ್ಯಾಂಡ್ ಗಳಲ್ಲಿ ಅದು ಸಿಗುತ್ತೆ. ಆಲ್ಮೋಸ್ಟ್ ಎಲ್ರು ಮಾರ್ಕೆಟ್ ಗಳಲ್ಲಿ ನಾವು ಸಿಗೋಂತದನ್ನೇ ತಂದು ಪರ್ಚೇಸ್ ಮಾಡಿ ಯೂಸ್ ಮಾಡೋದು, ಆ ರೀತಿನೂ ಮಾಡ್ಕೊಳ್ಬಹುದು. ಅಥವಾ ನೆಕ್ಸ್ಟ್ ಮನೆಯಲ್ಲಿ ನಾವು ಸಹ ತಯಾರಿಸ್ಕೊಳ್ಬಹುದು ಓನಾಗಿ. ಆಲ್ಮೋಸ್ಟ್ ನಾವು ರೋಸ್ ವಾಟರ್ ಇಂದ ತುಂಬಾ ಬೆನಿಫಿಟ್ಸ್ ಗಳನ್ನ ಪಡೆದುಕೊಳ್ಬಹುದು. ಬನ್ನಿ ಇವಾಗ ಮೈನ್ ಥಿಂಗ್ ಗಳ ಬಗ್ಗೆ ಮಾತಾಡೋಣ. ಆ ರೋಸ್ ವಾಟರ್ ಜೊತೆಗೆ ನಾವು ಸ್ವಲ್ಪ ಜೇನುತುಪ್ಪ ಎಲ್ಲ ಹಾಕೊಂಡು ಹಚ್ಕೊಳ್ಳೋದ್ರಿಂದ ನಮ್ಮ ಪಿಂಪಲ್ಸ್ ಗಳು ಏನಿರುತ್ತೆ ಅದೆಲ್ಲ ಫೇಡ್ ಆಗ್ತಾ ಬರುತ್ತೆ ಅಂಡ್ ಅದರಿಂದ ಆಗಿರುವಂತ ಕಲೆಗಳು, ಪಿಂಪಲ್ ಮಾರ್ಕ್ಸ್ ಏನ್ ಹೇಳ್ತೀವಿ ಅದೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ಫೇಡ್ ಆಗ್ತಾನೆ ಬರುತ್ತೆ. ಅಂಡ್ ನೀವು ಈ ಒಂದು ರೋಸ್ ವಾಟರ್ ನ ಯೂಸ್ ಮಾಡ್ಕೊಂಡು ಡೈಲಿ ರೂಟೀನ್ ಅಲ್ಲಿ ಪಿಂಪಲ್ಸ್ ಜಾಸ್ತಿ ಯಾರ್ಯಾರಿಗೆ ಆಗ್ತಾ ಇರುತ್ತೆ ಅದನ್ನ ತಡೆಗಟ್ಟಬಹುದು. ಸೊ ಫಸ್ಟ್ ಬಂದ್ಬಿಟ್ಟು ಪಿಂಪಲ್ಸ್ ಗಳನ್ನ ನಾವು ರೋಸ್ ವಾಟರ್ ನ ಬಳಸಿ ಕಡಿಮೆ ಮಾಡ್ಕೊಳ್ಬಹುದು ಅಂಡ್ ಡಾರ್ಕ್ ಸ್ಪಾಟ್ಸ್ ಗಳು ಏನಾಗಿರುತ್ತೆ ಪಿಂಪಲ್ಸ್ ಇಂದ, ಸೊ ಅದನ್ನು ಸಹ ಕಡಿಮೆ ಮಾಡ್ಕೊಳ್ಬಹುದು. ಅಂಡ್ ನಮ್ಮ ಕಣ್ ಕೆಳಗೆ ಕೆಲವೊಂದ್ಸಲ ಊದಿರೋ ತರ ಫೀಲ್ ಆಗುತ್ತೆ, ಪಫಿನೆಸ್ ಅಂತ ಏನ್ ಹೇಳ್ತೀವಿ. ಅದಕ್ಕೆ ನೀವು ಸ್ವಲ್ಪ ರೋಸ್ ವಾಟರ್ ನ ತಗೊಂಡು ಒಂದು ಕಾಟನ್ ಪ್ಯಾಡ್ ತಗೊಂಡ್ಬಿಟ್ಟು ಅದನ್ನ ತಗೊಂಡು ಅದ್ರೊಳಗೆ ಟ್ಯಾಪ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಕಣ್ಣಿನ ಕೆಳಗೆಲ್ಲ ಹಚ್ಕೊಳ್ತಾ ಬರೋದ್ರಿಂದ ನಿಮ್ಗೆ ಬೇಗ ಕ್ವಿಕ್ ಆಗಿ ಕಣ್ ಕೆಳಗಾಗಿರುವಂತಹ ಪಫಿನೆಸ್, ಊತ ಅಂತ ಹೇಳ್ತೀವಿ, ಸೊ ಅದು ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ ನೆಕ್ಸ್ಟ್ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗಿದ್ರು ಅದು ರೋಸ್ ವಾಟರ್ ಇರುವಂತಹ ಕೆಲವೊಂದು ವಿಟಮಿನ್ಸ್ ಗಳು ನಿಮ್ಮ ಒಂದು ಏನ್ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ ಅದನ್ನು ಸಹ ಕಡಿಮೆ ಮಾಡ್ಕೊಳ್ತಾ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ಗೆ ಡೈಲಿ ಟೈಮ್ ಅಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮ್ಗೆ ಪಿಗ್ಮೆಂಟೇಶನ್ ಬರೋದಾಗ್ಲಿ, ಹೊರ್ಗಡೆ ಆಚೆ ಓಡಾಡ್ತಾ ಇರ್ತೀರಾ ಡರ್ಟ್ ಅಂಡ್ ಏನು ಹೇಳ್ತೀವಿ ಧೂಳು ಆ ತರದೆಲ್ಲ ಕೂತ್ಕೊಳ್ಳುತ್ತಲ್ವಾ ನಿಮ್ಮ ಸ್ಕಿನ್ ಮೇಲೆ, ಅದು ತುಂಬಾ ಎಫೆಕ್ಟ್ ಮಾಡಿ ನಿಮ್ ಸ್ಕಿನ್ ನ ಡ್ಯಾಮೇಜ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಹಿಂಡಿಗಳೆಲ್ಲ ಒಡಿಯೋದು ಮೀನ್ಸ್ ಬ್ರೇಕ್ ಆಗ್ತಾ ಇರುತ್ತಲ್ವಾ. ಸೊ ಅಂತವ್ರು ಸ್ವಲ್ಪ ರೋಸ್ ವಾಟರ್ ನ ಒಂದು ಸ್ವಲ್ಪ ಬಿಸಿನೀರಿಗೆ ಒಂದು ಬಕೆಟ್ ನೀರ್ ತಗೊಂಡು ಅದಕ್ಕೆ ರೋಸ್ ವಾಟರ್ ನ ಆಡ್ ಮಾಡಿ ಪ್ಲಸ್ ಸ್ವಲ್ಪ ನಿಂಬೆ ರಸಗಳನ್ನ ಆಡ್ ಮಾಡ್ಬಿಟ್ಟು ಅದ್ರೊಳಗೆ ನಿಮ್ಮ ಕಾಲ್ನ ಇಟ್ಕೊಂಡು ಸೊ ನೀರ್ ತಣ್ಣಗಾಗೋ ತನಕ ಬಿಟ್ಕೊಂಡು ನೆಕ್ಸ್ಟ್ ನೀವು ನೀರ್ ತಣ್ಣಗಾದ್ಮೇಲೆ ಆಚೆ ಬಂದು ನೀಟಾಗಿ ನಿಮ್ಮ ಹಿಂಡಿ ಫೀಟ್ ಗಳನ್ನ ಏನಿರ್ತವೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಬಿಟ್ಟು ಡ್ರೈ ಮಾಡ್ಕೊಂಡು ನೆಕ್ಸ್ಟ್ ಒಂದು ಮಾಯಿಶ್ಚರೈಸರ್ ನ ಯಾವ್ದಾದ್ರು ಬ್ರ್ಯಾಂಡ್ ತಗೊಳ್ಳಿ, ಅದನ್ನ ತಗೊಂಡು ಅಪ್ಲೈ ಮಾಡ್ಕೊಂತ ಬರೋದ್ರಿಂದ ನಿಮ್ಗೆ ಶೋರ್ ಏನು ಹಿಂಡಿ ಹೊಡ್ತಾ ಇಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ನಿಮ್ಮ ಸ್ಕಿನ್ ಅಲ್ಲಿ
ತುಂಬಾ ಅಂದ್ರೆ ತುಂಬಾನೇ ಆಯಿಲ್ ಎಲ್ಲ ಸೆಕ್ರೇಟ್ ಆಗ್ತಾ ಇರುತ್ತೆ. ಒಬ್ರಿಗೆ ತುಂಬಾ ಹೆವಿ ಆಯಿಲ್ ಸ್ಕಿನ್ ಇರುತ್ತೆ, ಅಂತವ್ರು ಡೈಲಿ ರೂಟೀನ್ ಅಲ್ಲಿ ರೋಸ್ ವಾಟರ್ ನ ಅಪ್ಲೈ ಮಾಡ್ಕೊಂಡು ಬರೋದ್ರಿಂದ, ಸ್ಪ್ರೇ ಮಾಡ್ಕೊಂಡು ನೀವು ಯಾವ್ದೇ ರೀತಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಸ್ಕಿನ್ ಪಿ ಎಚ್ ಬ್ಯಾಲೆನ್ಸ್ ಲೆವೆಲ್ ನ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಅದರಿಂದ ಸಾಕಷ್ಟು ನಿಮ್ಮ ಸ್ಕಿನ್ ಒಳ್ಳೆ ರೀತಿಲಿ ರಿಫ್ಲೆಕ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಶೈನಿಂಗ್ ಆಗ್ಲಿ, ಗ್ಲೋ ಕೊಡೋ ತರ ಆಗ್ಲಿ, ನಾವು ಡೈಲಿ ರೂಟೀನ್ ಅಲ್ಲಿ ಒಂದು ರೋಸ್ ವಾಟರ್ ನ ಸ್ಪ್ರೇ ಮಾಡ್ಕೊಂಡು ಯೂಸ್ ಮಾಡ್ತಾ ಜಸ್ಟ್ ಬರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ. ನೀವು ಯೂಸ್ ಮಾಡಿ ನೋಡಿ. ಅಂಡ್ ಸ್ವಲ್ಪ ರೋಸ್ ವಾಟರ್ಗೆ ಅರಿಶಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆ ಒಂದು ಪ್ಯಾಕ್ ನ ಹಚ್ಕೊಳ್ತಾ ಬರೋದ್ರಿಂದ ಸಹ ಒಂದು 15 ಮಿನಿಟ್ಸ್ ಬಿಟ್ಟು ಆಫ್ಟರ್ ವಾಶ್ ಮಾಡಿ, ಅವಾಗ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಆಗ್ಲಿ, ಬ್ಯಾಕ್ಟೀರಿಯಾ, ಪಿಂಪಲ್ಸ್ ನ ಕ್ರಿಯೇಟ್ ಮಾಡೋಂತ ಬ್ಯಾಕ್ಟೀರಿಯಾಗಳೆಲ್ಲಾನು ಅದರಿಂದ ಸ್ವಲ್ಪ ಅವಾಯ್ಡ್ ಆಗಿ ನೀಟಾಗಿ ನಿಮ್ ಸ್ಕಿನ್ ಗ್ಲೋ ಬರೋದಕ್ಕೆ ಸಹಾಯ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರೋಸ್ ವಾಟರ್ ನ ನೀವು ನಿಮ್ಮ ಸ್ಕಿನ್ ಫೇಸ್ ಕಲ್ದನೆ ನಿಮ್ಮ ಹೇರ್ಗೂ ಸಹ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಯಾವ ರೀತಿ ಅಂತಂದ್ರೆ ತುಂಬಾ ಜನಕ್ಕೆ ಹೇರ್ ತುಂಬಾ ಡ್ರೈ ಅಂತ ಅನ್ಸುತ್ತೆ, ಫುಲ್ಲು ಡ್ರೈ ಇರುತ್ತಲ್ವಾ. ಸೊ ಅಂತವ್ರು ರೋಸ್ ವಾಟರ್ಗೆ ಸ್ವಲ್ಪ ಮೊಸರನ್ನ ಆಡ್ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆ ತರದನ್ನೆಲ್ಲ ಹಚ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ನಂತರ ಏರ್ ವಾಶ್ ಮಾಡೋದ್ರಿಂದನೂ ಸಹ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ. ಅಂಡ್ ನಿಮ್ಮ ಏನು ಕೂದಲಿರುತ್ತೆ, ಡ್ರೈ ಹೇರ್ ಇರೋದು ಸ್ವಲ್ಪ ಸಾಫ್ಟ್ ಆಗಿ ಸ್ಮೂತ್ ಆಗಿ ಫೀಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೇನೆ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರೋಸ್ ವಾಟರ್ ನ ನೀವು ನೀಟಾಗಿ ಆಲ್ಮೋಸ್ಟ್ ನೈಟ್ ಅಲ್ಲೂ ಸಹ ಫುಲ್ ನೈಟ್ ಹಚ್ಕೊಂಡು ನೀವು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಮಸಾಜ್ ಮಾಡ್ಕೊಂಡು ನೀವು ಮಲ್ಕೊಳ್ಬಹುದು. ಅಥವಾ ಡೇ ಟೈಮ್ ಅಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಬಿಕಾಸ್ ಆಚೆ ಹೋಗ್ತಾ ಇರ್ತೀವಿ, ಸನ್ ಎಕ್ಸ್ಪ್ಲೋರ್ ಆಗುತ್ತೆ. ಸೊ ಪಿ ಎಚ್ ಬ್ಯಾಲೆನ್ಸ್ ಎಲ್ಲ ಅಂದ್ರೆ ಬ್ಯಾಲೆನ್ಸ್ ಆಗ್ತಿರೋದೆಲ್ಲ ಫುಲ್ ಸ್ಕಿನ್ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಹೋಗುತ್ತೆ. ಸೊ ರೋಸ್ ವಾಟರ್ ನ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಸ್ಕಿನ್ ಅಲ್ಲಿ ಇರುವಂತಹ ಪಿ ಎಚ್ ಲೆವೆಲ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಯು ವಿ ರೇಡಿಯೇಷನ್ಸ್ ಏನಿರುತ್ತೆ, ಸೊ ಅದನ್ನೆಲ್ಲ ಸ್ವಲ್ಪ ನಮ್ಗೆ ಏನ್ ಎಫೆಕ್ಟ್ ಮಾಡ್ತಾ ಇರುತ್ತೆ ಅದನ್ನೆಲ್ಲ ತಡೆಗಟ್ಕೊಂಡು ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ನಮ್ಗೆ ಆಕ್ನಿಯಿಂದ ಎಲ್ಲ ಸ್ವಲ್ಪ ಮಾರ್ಕ್ಸ್ ಆಗಿರುತ್ತಲ್ವಾ. ಸೊ ನೀವು ಆಕ್ನಿ ಮಾರ್ಕ್ಸ್ ಗಳಿಂದ ಸ್ವಲ್ಪ ಜನ ತುಂಬಾ ಬೇಜಾರಾಗ್ಬಿಟ್ಟಿರ್ತಾರೆ, ಸ್ವಲ್ಪ ಬ್ಲಾಕ್ ತರ ಸ್ಪಾಟ್ಸ್ ಎಲ್ಲ ಆಗಿರುತ್ತೆ. ಅಂಡ್ ಅದು ಕಲೆ ಹೋಗಿರಲ್ಲ. ಸೊ ಅದು ಆ ಒಂದು ಸಮಸ್ಯೆಗಳನ್ನ ಸಹ ರೋಸ್ ವಾಟರ್ ನ ನೀವು ಡೈಲಿ ಅಪ್ಲೈ ಮಾಡ್ಕೊಂತ ಬಂದ್ರೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅವರಿಗೆ ಡ್ರೈ ಸ್ಕಿನ್, ತುಂಬಾ ಡ್ರೈ ಸ್ಕಿನ್ ಇರುತ್ತೆ ಅಂತವ್ರು 1 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ತಗೊಳ್ಳಿ, ಪ್ಲಸ್ ಅದಕ್ಕೆ 1 ಟೇಬಲ್ ಸ್ಪೂನ್ ಗ್ಲಿಸರಿನ್ ತಗೊಳ್ಳಿ, ಮೆಡಿಕಲ್ ಸ್ಟೋರ್ ಗಳಲ್ಲಿ ಅವೈಲಬಲ್ ಇರುತ್ತೆ. ಸೊ ಅದೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆ ಒಂದು ಮಿಕ್ಸ್ ಆಗಿರುವಂತಹ ವಾಟರ್ ಏನ್ ಸಿಗುತ್ತೆ ಅದನ್ನ ನೀಟಾಗಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡು ಓವರ್ ನೈಟ್ ಬಿಟ್ಟು ಅಥವಾ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಒಂದು 15 ಮಿನಿಟ್ಸ್ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ನೀವು ಒಂದು ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡ್ರೈ ಆಗಿ ಇರುವಂತದ್ದು ನಿಮ್ಮ ಫೇಸ್ ಸ್ವಲ್ಪ ಮಾಯಿಶ್ಚರ್ನ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೀನ್ಸ್ ಸ್ವಲ್ಪ ಫುಲ್ ಡ್ರೈ ಅಂತೆಲ್ಲ ಅನ್ಸುತ್ತೆ. ಅಂಡ್ ಡ್ರೈ ಲಿಪ್ಸ್ ಆಗಿರುತ್ತೆ ಒಂದೊಂದ್ಸಲ. ಈ ಸಮ್ಮರ್ ಅಲ್ಲಂತೂ ತುಂಬಾನೇ ಡ್ರೈ ಲಿಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈ ಒಂದು ರೋಸ್ ವಾಟರ್ ನ ಯೂಸ್ ಮಾಡ್ಕೊಂಡು ಸಹ ನಿಮ್ಮ ಡ್ರೈ ಲಿಪ್ಸ್ ಗಳನ್ನ ಮಾಯಿಶ್ಚರ್ ಆಗಿರೋ ತರ ಕಾಪಾಡ್ಕೊಳ್ಬಹುದು. ಯಾವ ರೀತಿ ಅಂತಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ಗೆ 1 ಟೇಬಲ್ ಸ್ಪೂನ್ ಅಥವಾ ಹಾಫ್ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆ ಒಂದು ಸ್ಕ್ರಬ್ ತರ ಏನಾಗಿರುತ್ತೆ, ಮೀನ್ಸ್ ಆ ಒಂದು ಏನ್ ಬಂದಿರುತ್ತೆ ಮಿಕ್ಸ್ಚರ್, ಅದನ್ನ ನೀಟಾಗಿ ನಿಮ್ಮ ತುಟಿಗಳಿಗೆ ಅಪ್ಲೈ ಮಾಡ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಆಫ್ಟರ್ ನೀವು ಅದನ್ನ ವಾಶ್ ಮಾಡ್ಕೊಂಡ್ ಬರೋದ್ರಿಂದ ನಿಮ್ಮ ಲಿಪ್ಸ್ ಏನೇನ್ ಡ್ರೈ ಆಗಿರುತ್ತೆ ಸೊ ಅದೆಲ್ಲಾನು ಸಹ ಕಂಟ್ರೋಲ್ಗೆ ಬರುತ್ತೆ. ಅಂಡ್ ಸ್ವಲ್ಪ ಮಾಯಿಶ್ಚರ್ ಇರುತ್ತೆ ನಿಮ್ಮ ಒಂದು ಲಿಪ್ಸ್ ಅಲ್ಲಿ. ಸೊ ಅವಾಗ ನಿಮ್ಗೆ ಜಾಸ್ತಿ ಡ್ರೈ ತರ ಫೀಲ್ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ರೋಸ್ ವಾಟರ್ ನ ಮೇಕಪ್ ರಿಮೂವರ್ ಆಗನು ಸಹ ಯೂಸ್ ಮಾಡ್ಬೋದು. ತುಂಬಾ ಕಾಸ್ಮೆಟಿಕ್ಸ್ ಅಪ್ಲೈ ಮಾಡ್ಕೊಂಡಿರ್ತೀವಿ ಅಥವಾ ಯಾವ್ದೇ ಬ್ರ್ಯಾಂಡ್ ತಗೊಳ್ಳಿ ಸ್ವಲ್ಪ ಕೆಮಿಕಲ್ಸ್ ಮಿಕ್ಸ್ ಆಗಿರುತ್ತೆ ಅಲ್ವಾ. ಸೊ ಅವಾಗ ನೀವು ಆ ರೋಸ್ ವಾಟರ್ ನ ಬಳಸ್ಕೊಂಡು ನೀಟಾಗಿ ನಿಮ್ಮ ಮೇಕಪ್ ನ ಸ್ವಲ್ಪ ತೆಗಿತಾ ಬಂದ್ರೆ ಅದು ಚೆನ್ನಾಗಿ ಕ್ಲಿಯರ್ ಆಗಿ ಹೋಗುತ್ತೆ. ಇದೊಂದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಒಂದು ಸ್ಕಿನ್ಗೆ ರೋಸ್ ವಾಟರ್ ಅಪ್ಲೈ ಮಾಡ್ತಿರ್ತಾರನೂ ಆಗುತ್ತೆ ಅಂಡ್ ಕಾಸ್ಮೆಟಿಕ್ಸ್ ಎಲ್ಲಾನು ಸಹ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಇದರಿಂದ ಮೇಕಪ್ ರಿಮೂವ್ ಮಾಡ್ಕೊಂಡ್ರೆ ತುಂಬಾ ಬೆಸ್ಟ್ ರಿಸಲ್ಟ್ ನ ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಸ್ಕಿನ್ ಅಲ್ಲಿ ಸ್ವಲ್ಪ ಏಜಿಂಗ್ ಸ್ಪಾಟ್ಸ್ ಗಳು ಅಥವಾ ಏಜಿಂಗ್ ಆಗ್ತಾ ನಮ್ಗೆ ಏಜ್ ಆಗ್ತಾ ಸ್ವಲ್ಪ ಏಜಿಂಗ್ ನಮ್ಮ ಫೇಸ್ ಅಲ್ಲೇನೆ ಗೊತ್ತಾಗುತ್ತೆ ಸ್ವಲ್ಪ ವಯಸ್ಸಾಗಿದೆ ಅನ್ನೋ ತರ ಎಲ್ಲ ಅನ್ಸುತ್ತೆ ನೋಡಿದಾಗ. ಸೊ ಆ ತರದಕ್ಕೆ ರೋಸ್ ವಾಟರ್ಗೆ 1 ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪ್ಲಸ್ ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟೆಲ್ಲ ಹಾಕಿ ಒಂದು ಪ್ಯಾಕ್ ರೀತಿ ರೆಡಿ ಮಾಡ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಹಾಕೊಂಡು ಆ ಒಂದು ಪ್ಯಾಕ್ ನ ನೀವು ಅಪ್ಲೈ ಮಾಡ್ಕೊಂತ ಬಂದ್ರೆ ನಿಮ್ಗೆ ಸ್ವಲ್ಪ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ರೋಸ್ ವಾಟರ್ ಇರೋದ್ರಿಂದ ಸ್ವಲ್ಪ ಏಜ್ ಆಗುವಂತ ಸ್ಕಿನ್ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾನೇ ಗ್ಲೋ ಕೊಡುತ್ತೆ ನಿಮ್ಗೆ ಒಂದು ರೋಸ್ ವಾಟರ್ ಅನ್ನೋದು. ನೀವು ಡೈಲಿ ರೂಟೀನ್ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ತಾ ಬರ್ಬೋದು. ನಮ್ಮ ಹಿಂದಿನ ಕಾಲದಿಂದನೂ ರೋಸ್ ವಾಟರ್ ನ ಒಂಥರ
ತ್ವಚೆಗೆ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಈಸಿಯಾಗಿ ದೊರಕುವಂತಹ ಒಂದು ಪ್ರಾಡಕ್ಟ್ ಅಥವಾ ಏನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ತೀವಿ ಅದನ್ನ ಹೇಳ್ಕೊಂಡ್ ಬಂದಿದ್ದಾರೆ. ಅದು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ರೋಸ್ ವಾಟರ್ ಯೂಸ್ ಮಾಡಿ ಪ್ಲಸ್ ಅದಕ್ಕೆ ಮುಲ್ತಾನಿ ಮಿಟ್ಟಿನ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಹಾಕಿ ಅಪ್ಲೈ ಮಾಡ್ಕೊಂಡು ಆ ಮಿಕ್ಸ್ಚರ್ನ ಬಂದ್ರೆ ನಿಮ್ದು ಒಂದು pH ಬ್ಯಾಲೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ನಾನು ಸಹ ನನ್ನ ಕಾಲೇಜ್ ಹೋಗೋ ಟೈಮ್ಸ್ಗಳಲ್ಲೆಲ್ಲ ಬಳಸ್ತಾ ಇದ್ದೆ ಮುಲ್ತಾನಿ ಮಿಟ್ಟಿ ಪ್ಲಸ್ ರೋಸ್ ವಾಟರ್ನ. ಇವಾಗ ಎಲ್ಲೋ ರೇರ್ ಸ್ವಲ್ಪ ಬಳಸೋದು. ಅಂಡ್ ನನ್ನ ಸ್ಕಿನ್ ಇವಾಗ ಸ್ವಲ್ಪ ಚೆನ್ನಾಗಿದೆ. ಸೊ ನಾನು ಅಂಡ್ ಚೆನ್ನಾಗಿ ನೀವು ಇದ್ರ ಜೊತೆ ನೀರ್ ಕುಡಿತಾ ಬರ್ಬೇಕು. ಹೈಡ್ರೇಷನ್ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಬಾಡಿಲಿ. ನಾವು ಎಷ್ಟು ನೀರ್ ಚೆನ್ನಾಗಿ ಕುಡಿತೀವಿ ಇಂಟೇಕ್ ಮಾಡ್ತೀವಿ ಅಷ್ಟು ನಮ್ಮ ಸ್ಕಿನ್ ಅಲ್ಲಿ ಗ್ಲೋ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಒಳ್ಳೊಳ್ಳೆ ವಿಟಮಿನ್ಸ್ ರಿಚ್ ಇರುವಂತಹ ಫ್ರೂಟ್ಸ್ ಗಳಾಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಅಂಡ್ ಗುಡ್ ಹೆಲ್ತಿ ಫುಡ್ ಹ್ಯಾಬಿಟ್ ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಹೋಪ್ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಈ ಕಂಟೆಂಟ್ ಬಗ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಖಂಡಿತವಾಗ್ಲೂ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್. ಅಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಏನ್ ಕಮೆಂಟ್ ಮಾಡ್ತಾ ಇದ್ದೀರಾ, ಕೆಲವೊಂದು ಟಿಪ್ಸ್ ಗಳು ಕೇಳ್ತೀರಾ, ಅದೆಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ. ಅಂಡ್ ಸಾರಿ, ಸ್ವಲ್ಪ ಜನ ಕೇಳಿರೋಂತ ಟಿಪ್ಸ್ ಗಳಿಗೆ ಸ್ವಲ್ಪ ಲೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕಂಟೆಂಟ್ ಮಾಡಿ. ಬಿಕಾಸ್ ನಂಗೆ ಪಾಪು ಇರ್ತಾನಲ್ವಾ ಚಿಕ್ಕವನು, ಅವನು ಮಲ್ಕೊಂಡಾಗ ಅಥವಾ ಯಾರಾದ್ರೂ ಎತ್ಕೊಂಡಾಗ ವ್ಲಾಗ್ಸ್ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಯಾರನ್ನು ಪ್ಲೀಸ್ ಬೇಜಾರ್ ಮಾಡ್ಕೊಳ್ಬಿಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್.